ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇನ್ನು ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಸರ್ವರ್ ಡೌನ್ ಆಗಿದೆ. ನೂರಾರು ರೋಗಿಗಳು ಸಂಬಂಧಿಕರು ಪರದಾಡ್ತಾ ಇದ್ದಾರೆ. ಬಿಲ್ ಪಾವತಿಗೆ ಗಂಟೆಗಟ್ಟಲೆ ಸಾಲಲ್ಲಿ ನಿಂತಿದ್ದಾರೆ. ಸರ್ವರ್ ಡೌನ್ ಸಮಸ್ಯೆ ಆಸ್ಪತ್ರೆಯಲ್ಲಿ. ಬೆಳಿಗ್ಗೆ 8 ಗಂಟೆಯಿಂದಲೇ ಸರದಿಯಲ್ಲಿ ಸಂಬಂಧಿಕರೆಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಸಿಟಿ ಸ್ಕ್ಯಾನ್, ರಕ್ತ ಪರೀಕ್ಷೆ, ಶುಗರ್ ಟೆಸ್ಟ್, ಎಕ್ಸ್ರೇ, ಏಕೋ ಬಿಲ್ ಎಲ್ಲ ಕೂಡ ಪಾವತಿ ಆಗಬೇಕು. ಆದರೆ ವಿಳಂಬ ಆಗ್ತಾ ಇದೆ. ಬಿಲ್ ಕಟ್ಟಿದ ಬಳಿಕವೇ ಚಿಕಿತ್ಸೆ ಆರಂಭ ಅನ್ನುವಂತಹ ನಿಯಮ. ಆದರೆ ಅಲ್ಲಿ ಬಿಲ್ ಕಟ್ಟೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸರತಿ ಸಾಲಲ್ಲಿ ಕಾದು ಕಾದು ಸುಸ್ತಾಗಿದ್ದಾರೆ. ಸರ್ವರ್ ಡೌನ್ ಇದೆ, ಸ್ಲೋ ಆಗ್ತಾ ಇದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸಹದೇವ್ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಸದ್ಯ ಈಗ ರೋಗಿಗಳ ಸಂಬಂಧಿಕರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಸರ್ವರ್ ಡೌನ್ ಇದೆ ಅನ್ನುವಂತಹ ಕಾರಣಕ್ಕಾಗಿ ಸದ್ಯ ಈಗ ಸಾಕಷ್ಟು ಜನ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲಿ ಆಸ್ಪತ್ರೆ ಇದೀಗ ಸಂತೆಯ ಮಾದರಿಯಲ್ಲಿ ಕಂಡು ಬರ್ತಾ ಇರುವಂಥದ್ದು ನೀವೀಗ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಇದೇನಿದೆ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ದೃಶ್ಯಾವಳಿಗಳು. ಸದ್ಯ ಇವರೆಲ್ಲರೂ ಕೂಡ ಈಗ ಬಿಲ್ ಪಾವತಿ ಮಾಡೋಕೆ ಕ್ಯೂ ಹಚ್ಚಿ ನಿಂತಿರುವಂಥದ್ದು. ಸಾಕಷ್ಟು ಜನ ತುರ್ತು ಸೇವೆಗಾಗಿ ಇಲ್ಲಿ ಬಿಮ್ಸ್ ಹಾಸ್ಪಿಟ್ಲಿಗೆ ಬರ್ತಾರೆ. ಸೊ ಅವರೆಲ್ಲರೂ ಕೂಡ ಇಲ್ಲಿ ಗಂಟೆ ಕಾಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದು ಕಡೆ ಈಗಾಗಲೇ ಬೇರೆ ಬೇರೆ MRI ಸ್ಕ್ಯಾನ್ ಸೇರಿದಂತೆ ಬೇರೆ ಬೇರೆ ರೀತಿಯ ಚೆಕಪ್ಗಳನ್ನು ಹೇಳಿರ್ತಾರೆ. ಸೊ ಅವುಗಳನ್ನು ಬಿಲ್ ಪಾವತಿ ಮಾಡಿ ಆದ ನಂತರ ಆ ಒಂದು ರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಡಲಾಗುತ್ತೆ. ಆದರೆ ಈಗ ಇಲ್ಲಿ ಗಂಟೆ ಈ ಒಂದು ಸರ್ವರ್ ಡೌನ್ ಇದೆ ಅನ್ನುವಂಥ ಕಾರಣಕ್ಕಾಗಿ ಕಾಯುವಂಥ ಪರಿಸ್ಥಿತಿ. ಆದರೆ ಈ ಯಾರು ಇದಕ್ಕೆ ಜವಾಬ್ದಾರಿ ಅನ್ನುವಂಥದ್ದು ಇಲ್ಲಿ ನೋಡಬಹುದಾಗಿದೆ. ಬ್ಲಡ್ ಟೆಸ್ಟ್ಗಾಗಿ ಇವರು ಬಂದಿರುವಂಥದ್ದು ಎಲ್ಲವನ್ನು ತೆಗೆದುಕೊಂಡು ಬಂದಿದ್ದಾರೆ. ಸೊ ತಕ್ಷಣಕ್ಕೆ ಇಲ್ಲಿ ಅವರಿಗೆ ಹಣ ಸ್ವೀಕೃತಿ ಮಾಡಿ ಕಳಿಸ್ಬೇಕಾಗತ್ತೆ. ಆದರೆ ಇಲ್ಲಿ ಕಳೆದ 3 ತಾಸಿನಿಂದ ಇವರು ವೇಟ್ ಮಾಡ್ತಾ ಇದ್ರು ಕೂಡ ಅದು ಏನು ಹಣ ಪಾವತಿ ಮಾಡೋಕ್ಕೂ ಆಗ್ತಾ ಇಲ್ಲ, ಯಾವುದಕ್ಕೂ ಕೂಡ ಆಗದ ಪರಿಸ್ಥಿತಿಯಲ್ಲಿ ಇರುವಂಥದ್ದು. ಇಲ್ಲಿವರೆಗೂ ಯಾವೊಬ್ಬ ಅಧಿಕಾರಿಗಳು ಬಂದು ಇಲ್ಲಿ ಇವರ ಪರಿಸ್ಥಿತಿಯನ್ನು ಅವಲೋಕಿಸುವಂಥ ಕೆಲಸವನ್ನ ಮಾಡ್ತಾ ಇಲ್ಲ ಮತ್ತು ಏನು ತಾಂತ್ರಿಕ ತೊಂದರೆ ಆಗಿದೆ ಅದನ್ನು ಸರಿಪಡಿಸುವಂಥ ಕೆಲಸವನ್ನ ಮಾಡ್ತಾ ಇಲ್ಲ. ಹೀಗಾಗಿ ಸದ್ಯ ಈಗ ಎಲ್ಲ ರೋಗಿಗಳ ಸಂಬಂಧಿಕರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯ ಅವ್ಯವಸ್ಥೆ ಆಗರವಾಗಿ ಈ ಒಂದು ಆಸ್ಪತ್ರೆ ಮಾರ್ಪಟ್ಟಿ ಇರುವಂಥದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಸರ್ವರ್ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಮಹಿಳೆಯರು ಸೇರಿದಂತೆ ವಯೋವೃದ್ಧರು ಕೂಡ ಕ್ಯೂ ಹಚ್ಚಿ ನಿಂದಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಎಷ್ಟು ದೊಡ್ಡ ಕ್ಯೂಗಳಿದ್ದಾವೆ ಅನ್ನುವಂಥದ್ದನ್ನು ಕೂಡ ಎರಡೂ ಬದಿಯಲ್ಲಿ ನೀವು ಗಮನಿಸಬಹುದಾಗಿದೆ. ಒಂದು ಕಡೆ ರಿಜಿಸ್ಟರ್ ಮಾಡುವಂಥ ಕೌಂಟರು, ಮತ್ತೊಂದು ಕಡೆ ಬಿಲ್ಲಿಂಗ್ ಕೌಂಟರ್ ಇರುವಂಥದ್ದು. ಎರಡರಲ್ಲೂ ಕೂಡ ಅಂಥದ್ದೇ ಸಮಸ್ಯೆ ಎದುರಾಗಿರುವಂಥದ್ದು. ಇಲ್ಲಿ ಕಳೆದ 2-3 ಗಂಟೆಗಳಿಂದಲೂ ಕೂಡ ಕಾದು ನಿಂತರೂ ಕೂಡ ಎಲ್ಲೂ ರೆಸ್ಪಾನ್ಸ್ ಸಿಗ್ತಾ ಇಲ್ಲ. ಸದ್ಯ ಇವರೆಲ್ಲರೂ ಕೂಡ ಎಮರ್ಜೆನ್ಸಿಯಾಗಿ ಈ ಹಣ ಪಾವತಿ ಮಾಡಿ ಆ ಒಂದು ಟೆಸ್ಟ್ಗಳನ್ನು ಮಾಡಿಸಬೇಕಾದಂಥ ಅನಿವಾರ್ಯತೆ ಇರುವಂಥದ್ದು. ಸದ್ಯ ಈಗ ಇಲ್ಲೊಬ್ರು ಅಜ್ಜಿ ಇದ್ದಾರೆ, ಅವ್ರನ್ನ ಕೂಡ ಮಾತಾಡಿಸ್ತೇನೆ. ಏನು ಸಮಸ್ಯೆ ಆಗಿದೆ ಅಮ್ಮ? ಏನು ಸಮಸ್ಯೆ ಏನಾಗುತ್ತೆ ರೀ? ನನ್ನ ಕಾಲ ಬಾತೈತ್ರಿ, ಹಿಂಗ ಗುಳಿದಾರಿ 8 ದಿನ ಆತು ಓಡಿಸಾಡತ್ತಾರ. ನಾನು ಒಂದು ಗುಳಿಗೆ ಕೊಟ್ಟಿಲ್ರಿ ಸರ್. ಗುಳಿಗೆ ಸಲುವಾಗಿ ಓಡಿಸಾಡತ್ತಾರ. ಹಂಗ ಹಿಂದ ಬಾ ನಾಳೆ ಬಾ ಅಂತ. ನಾವು ಆಯ್ತಾ ಸೋಮವಾರದಿಂದ 8 ದಿನ ಆಗಿವತ್ತ, ಈಗ 3 ದಿನ ಆಯ್ತು ನೋಡ್ರಿ. ಹಿಂದ್ ಬಾ ಅಂದಾರ, ಹಿಂದ್ ಬಂದನ್. ಇದು ಒಂದು ಕಡೆ. ಆದರೆ ಒಂದು ಕಡೆ ವಯೋವೃದ್ಧರು ಪರದಾಡುವಂಥದ್ದಾದರೆ ಮತ್ತೊಂದು ಕಡೆ ಇಲ್ಲೇ ವಿಕಲಚೇತನರು ಇದ್ದಾರೆ, ಅವ್ರನ್ನೂ ಕೂಡ ನಾನು ಮಾತಾಡಿಸ್ತೇನೆ. ಸರಿಗ ಬಹುತೇಕ ಎಲ್ಲ ಹಾಸ್ಪಿಟ್ಲ್ಗಳಲ್ಲಿ ನಿಮಗೊಂದು ಸಪ್ರೇಟ್ ಕ್ಯೂ ಇರುತ್ತೆ. ಇಲ್ಲಿ ಎಷ್ಟೊತ್ತದು ನೀವು ಕ್ಯೂ ಹಚ್ಚಿ ಮತ್ತು ಯಾವ ಕಾರಣಕ್ಕಾಗಿ ಬಂದಿದ್ರಿ? ನನಗೆ ಇದು ನರದ ಪರಿಸ್ಥಿತಿ ಇದು ಸರಿ ಇಲ್ಲ ಸರ್. ಫೀಟ್ಸ್ ಬರ್ತದೆ, ಕಾಲು ನಡಕ್ತದೆ, ಅದ್ರ ಸಲುವಾಗಿ ಬಂದಿದ್ದು. ಇವರು ಕ್ಯೂ ಹಚ್ಚಬೇಕಂದ್ರು ಅಲ್ಲಿ ಚೇರ್ ಇತ್ತು, ತೊಗೊಂಬಂದೆ. 10:30 ಹಚ್ಚಿದ್ದೀನಿ. 1-2 ತಾಸು ಆತ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ, TV9 ಬೆಳಗಾವಿ.